ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗೌತಮ ಬುದ್ಧರನ್ನು ವಿಷ್ಣುವಿನ 9ನೇ ಅವತಾರವಾಗಿ ಹಿಂದೂ ಧರ್ಮದ ಕಕ್ಷೆಯೊಳಕ್ಕೆ ಸೇರಿಸಿಕೊಳ್ಳಲಾಯಿತು. ವಿಷ್ಣುವಿನ 10ನೇ ಅವತಾರವೇ ಕಲ್ಕಿ ಅವತಾರ. ಕಲ್ಕಿ ಅದು ಇನ್ನು ಕಾಲ್ಪನಿಕ ಕಥೆಯಲ್ಲೇ ಇದೆ. ಆದರೆ ಗೌತಮ ಬುದ್ಧರು ಸಾಹಿತ್ಯಿಕವಾಗಿ, ಚಾರಿತ್ರಿಕವಾಗಿ ಈ ನಾಡಿನಲ್ಲಿ, ಈ ಭರತಖಂಡದಲ್ಲಿ ಆಗಿ ಹೋದಂಥ ಒಬ್ಬ ಮಹಾಪುರುಷ, ಒಬ್ಬ ಧರ್ಮದ್ರಷ್ಟಾರರು. ಅವರು ತಮ್ಮ ಸಾಧನೆಗಳಿಂದ ಈ ನೆಲದಲ್ಲಿ ಇದ್ದಂಥ ಹಲವಾರು ಆಚಾರ ವಿಚಾರಗಳನ್ನು ಪ್ರತಿರೋಧಿಸಿ ಅದಕ್ಕೆ ಪರ್ಯಾಯವಾಗಿ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕ್ತಾರೆ. ಆ ಹೊಸ ವ್ಯವಸ್ಥೆಗೆ ಬೌದ್ಧ ಧರ್ಮ ಅಂತ ಕರೀತಾರೆ. ಅಲ್ಲಿ ಪ್ರತ್ಯೇಕವಾದ ಧರ್ಮ ಗ್ರಂಥಗಳಿವೆ, ಧರ್ಮಗುರು ಇದ್ದಾರೆ. ಧರ್ಮಗುರು ಗೌತಮ ಬುದ್ಧರು, ಧರ್ಮಗ್ರಂಥ ತ್ರಿಪೀಠಕಗಳು ಅಂತ ಅವರದೇ ಆದಂಥ ಸಿದ್ಧಾಂತ, ಮೌಲ್ಯಗಳು ಎಲ್ಲವೂ ಕೂಡ ಇವೆ. ಅವು ಹಿಂದೂ ಧರ್ಮದಿಂದ ಸಂಪೂರ್ಣ ಭಿನ್ನವಾದ ನೆಲೆಯಲ್ಲಿ ನಿಂತಂಥವು. ಹಿಂದೂ ಧರ್ಮ ಒಂದು ನೈಸರ್ಗಿಕ ಧರ್ಮ, ಆದರೆ ಬೌದ್ಧ ಧರ್ಮ ಒಬ್ಬ ಗುರುವಿನಿಂದ ಕೊಡಲ್ಪಟ್ಟಂಥ ಧರ್ಮ. ಕಾಲಾನಂತರದಲ್ಲಿ ಏನಾಯಿತು ಅಂದರೆ, ಯಾವಾಗ ಗೌತಮ ಬುದ್ಧರು ಈ ನೆಲದ ಮೂಲದ ನೈಸರ್ಗಿಕ ಧರ್ಮದಲ್ಲಿ ಅಂದರೆ ಹಿಂದೂ ಧರ್ಮದಲ್ಲಿ ಇದ್ದಂಥ ಹಲವಾರು ನ್ಯೂನತೆಗಳನ್ನು ಗುರುತಿಸಿ ಅದಕ್ಕೆ ಪರ್ಯಾಯವಾಗಿ ಎಲ್ಲ ಹೊಸ ವ್ಯವಸ್ಥೆಗಳನ್ನು ಕೊಟ್ಟು ಹೊಸ ಧರ್ಮವನ್ನು ಮಾಡಿದ್ರು, ಆಗ ಏನು ಮಾಡಿದ್ರು, ಅದರ ಜೊತೆ ಕಾಂಪೀಟ್ ಮಾಡೋಕ್ಕಾಗದೇ ಇದ್ದಾಗ ಏನು ಮಾಡಿದ್ರು, ಬುದ್ಧ ವಿಷ್ಣುವಿನ 9ನೇ ಅವತಾರ ಅಂದ್ಬಿಟ್ಟು ತಮ್ಮ ಪುರಾಣಗಳೊಳಗಡೆಗೆ ಸೇರಿಸ್ಕೊಂಡ್ಬಿಟ್ರು. ಆಗ ಏನಾಯಿತು, ಬುದ್ಧ ಧರ್ಮವನ್ನು ಭಾರತದಿಂದ ಓಡಿಸಿದ್ದಷ್ಟೇ ಅಲ್ಲದೆ ಬುದ್ಧರು ಹೊಸದಾಗಿ ಏನೂ ಹೇಳಲಿಲ್ಲ, ಬುದ್ಧರು ಹಿಂದೂ ಧರ್ಮೀಯರು ಅಂತೇಳಿ ಸೇರಿಸ್ಕೊಂಡು ಬೌದ್ಧ ಧರ್ಮವನ್ನು ನುಂಗಿ ನೀರು ಕುಡಿದಿದ್ದಾಯಿತು. ಈಗ ಇವರ ವಕ್ರದೃಷ್ಟಿ ಯಾವುದರ ಮೇಲೆ ಬಿದ್ದಿದೆ ಅಂದರೆ ಬಸವ ಧರ್ಮದ ಮೇಲೆ ಬಿದ್ದಿದೆ. ಬಸವ ಧರ್ಮದ ಮೇಲೆ ವಕ್ರದೃಷ್ಟಿ ಬಿದ್ದು ಏನು ಮಾಡ್ತಾ ಇದ್ದಾರೆ, 12ನೇ ಶತಮಾನದಲ್ಲೇ ಇದನ್ನು ಮುಗಿಸಬೇಕು ಅಂತ ಬಹಳ ಒಂದು ಕೆಟ್ಟ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರು. ಶರಣರ ವಧೆಯನ್ನು ಮಾಡಿದ್ರು, ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಮಾಡಿದ್ರು, ದಂಗೆಗಳನ್ನು ಮಾಡಿಸಿದ್ರು, ವಚನ ಸಾಹಿತ್ಯವನ್ನು ಸುಟ್ಟರು, ಶರಣರನ್ನು ಕೊಂದರು, ಕೊಡಬಾರದ ಹಿಂಸೆಯನ್ನು ಕೊಟ್ಟರು. 200 ವರ್ಷಗಳ ಕಾಲ ಬಸವಣ್ಣನವರ ಹೆಸರನ್ನು ಎತ್ತಲಿಕ್ಕೆ ಏಳಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಈ ನಾಡಿನಲ್ಲಿ. ಯಾರು? ವೈದಿಕ ಶಾಹಿಗಳು. ಅದು ಮತ್ತೆ ಪ್ರಚಲಿತಕ್ಕೆ ಬರೋಕ್ಕೆ 14ನೇ ಶತಮಾನದ ತನಕ ಕಾಯಬೇಕಾಯ್ತು. ಅಂದರೆ 200 ವರ್ಷಗಳ ಕಾಲ ಇದು ಸುಪ್ತಾವಸ್ಥೆಯಲ್ಲಿತ್ತು, ನಿದ್ರಾವಸ್ಥೆಯಲ್ಲಿತ್ತು. ಯಾವುದು? ಲಿಂಗಾಯತ ಧರ್ಮ, ಬಸವ ಧರ್ಮ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರರ ಅವಿರತ ಶ್ರಮ 15ನೇ ಶತಮಾನದಲ್ಲಿ, ಮತ್ತು ಇತ್ತೀಚಿನ ತಲೆಮಾರುಗಳಲ್ಲಿ ಬಂದಂಥ ಫಾಗು ಹಳಕಟ್ಟಿ ಶರಣರ ಒಂದು ಅವಿರತ ಶ್ರಮ, ಲಿಂಗಾನಂದಪ್ಪಾಜಿ ಮಾತಾಜಿ, ಹೀಗೆ ಅನೇಕ ಸಾಧಕ ಜೀವಿಗಳು ಅವರು ಪಟ್ಟ ಪರಿಣಾಮದ ಪ್ರಯತ್ನವಾಗಿ ಇವತ್ತು ಲಿಂಗಾಯತ ಧರ್ಮ ಮತ್ತೆ ತಲೆ ಎತ್ತಿಬಿಟ್ಟಿದೆ. 12ನೇ ಶತಮಾನದಲ್ಲಿ ಸುಪ್ತಾವಸ್ಥೆಗೆ ಹೋದಂಥ ಲಿಂಗಾಯತ ಧರ್ಮ, ಬಸವ ಧರ್ಮ ಇವತ್ತು ಮತ್ತೆ ಮೇಲ್ಸ್ತರಕ್ಕೆ ಏರ್ತಾ ಇದೆ. ಈಗ ಇದನ್ನು ನಾವು ಮುರಿಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪವನ್ನು ವೈದಿಕ ವ್ಯಾಧಿಗಳು ಇವತ್ತು ಮನಸ್ಸು ಮಾಡ್ತಾ ಇದ್ದಾರೆ. ಆ ವೇದನೆಯ ಪರಿಣಾಮವೇ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ನಾಡಿನಾದ್ಯಂತ ಜರುಗಲಿಕ್ಕೆ ಕಾರಣ. ಇದರ ಮಂಚೂಣಿಯ ನಾಯಕತ್ವವನ್ನು ವಹಿಸಿರುವವರು ಕನೇರಿ ಸ್ವಾಮಿ ಅನ್ನುವಂಥ ಒಬ್ಬ ಸ್ವಾಮಿ, ಕನೇರಿ ಮಠದ ಸ್ವಾಮಿ. ಅವ್ರ ಉದ್ದೇಶ ಇಷ್ಟೇ, ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಬೌದ್ಧ ಧರ್ಮವನ್ನು ಹೇಗೆ ಈ ನಾಡಿನಲ್ಲಿ ಇನ್ನಿಲ್ಲವಂತೆ ಗುಡಿಸಿ ಗುಂಡಾಂತರ ಮಾಡಿದ್ರು, ಲಿಂಗಾಯತ ಧರ್ಮವನ್ನು ಕೂಡ ಹಾಗೆ ನುಂಗಿ ನೀರು ಕುಡಿಬೇಕು ಅನ್ನುವಂಥದ್ದು. ಇಷ್ಟೇ ಅವರ ಸ್ಪಷ್ಟ ಸಂದೇಶ, ಅವರ ವಿಚಾರ ಇರೋದು. ಬಸವಣ್ಣನವರ ಹೆಸರು ಈ ನಾಡಿನಲ್ಲಿ ಮತ್ತೆ ತಲೆ ಎತ್ತಬಾರದು,
ಅನ್ನುವುದೇ ಅವರ ಸ್ಪಷ್ಟವಾದಂಥ ಉದ್ದೇಶ. ಹಾಗಾಗಿ ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನು ಈಗ ಕಲ್ಯಾಣದಲ್ಲಿ ಬಸವಣ್ಣನವರ ಕರ್ಮಭೂಮಿಯಲ್ಲಿ ಅವರು ಎಲ್ಲಿ ಯಾವ ನೆಲದಲ್ಲಿ ನಿಂತು ಸಾಧನೆಯನ್ನು ಮಾಡಿ ಹೊಸ ಧರ್ಮವನ್ನು ಹುಟ್ಟು ಹಾಕಿದ್ರೋ ಆ ನೆಲದಲ್ಲಿ ನಿಂತು ಇವತ್ತು ಗಟ್ಟಿಯಾದ ಕೂಗೊಂದನ್ನು ಕೂಗಲಿಕ್ಕೆ 28ನೇ ತಾರೀಕು ಹೊರಟಿದ್ದಾರೆ. ಅಂದರೆ ಇವತ್ತು ಏನಂತ, ಬಸವಾದಿ ಶರಣರ ಹಿಂದೂ ಸಮಾವೇಶ. ಅಂದರೆ ಬಸವಣ್ಣನವರು ಹೊಸದನ್ನು ಏನೂ ಮಾಡಲಿಲ್ಲ, ಅವರು ಮಾಡಿದ್ದು ಬಹುಶಃ ಮುಂದಿನ ಒಂದು ಕೆಲವಾರು ತಲೆಮಾರುಗಳ ನಂತರ ಬಸವಣ್ಣನವರು ವಿಷ್ಣುವಿನ 11ನೇ ಅವತಾರ ಅಂತ ಹೇಳಲಿಕ್ಕೂ ಕೂಡ ನಾಚಿಕೆಯನ್ನು ಪಡೆದೇ ಇರುವಂಥ ಜನಗಳು ಇವತ್ತು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಮಾಡ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಸುಪ್ರೀಂ ಕೋರ್ಟ್ ಕೈಲಿ ಛೀಮಾರಿ ಹಾಕ್ಸ್ಕೊಂಡಾಯಿತು, ಹೈಕೋರ್ಟ್ ಕೈಲಿ ನಿರ್ಬಂಧವನ್ನು ಹೇರಿಸಿಕೊಂಡಾಯಿತು, ಮಾತಾಡಕ್ಕೂಡ್ದು ನೀನು ಅಂತೇಳಿ. ಆದರೂ ಕೂಡ ಅವರು ತಮ್ಮ ಪ್ರಯತ್ನವನ್ನು ನಿಲ್ಲಿಸುವ ಜಾಯಮಾನದವರು ಅವರು ಅಲ್ಲ, ಅದು ನಮಗೆ ಗೊತ್ತಿದೆ. ಯಾಕೆಂದರೆ ಬೌದ್ಧ ಧರ್ಮವನ್ನು ನುಂಗಿ ನೀರು ಕುಡಿದಂಥವರು ಈಗ ಬಸವ ಧರ್ಮವನ್ನು ನುಂಗಿ ನೀರು ಕುಡಿಯಲಿಕ್ಕೆ ಸರ್ವ ಸಿದ್ಧತೆಯ ಸರ್ವ ರೀತಿಯಲ್ಲೂ ಸಿದ್ಧಗೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೂ ಲಿಂಗಾಯತ ಧರ್ಮ ಇರಬಾರದು ಅನ್ನುವುದು ಅವರ ಉದ್ದೇಶ. ಬಸವಣ್ಣನವರ ಹೆಸರು ಎಲ್ಲೂ ಕೂಡ ಪ್ರಚಲಿತಕ್ಕೆ ಬರಬಾರದು ಅಂತ. ಅವರ ದುರದೃಷ್ಟ ಏನಾಯಿತು ಅಂದರೆ, ಅಥವಾ ಬಸವಾಭಿಮಾನಿಗಳ ಸುದೈವ, ಸಿದ್ದರಾಮಯ್ಯನವರು ಬಂದು CM ಆದಮೇಲೆ ಎಲ್ಲ ಕಡೆ ಬಸವಣ್ಣವ್ರ ಪ್ರಚಾರ ಇನ್ನೂ ಜಾಸ್ತಿ ಆಗಿಬಿಡ್ತು. ಅದು ಅವರಿಗೆ ತಡ್ಕೊಳಕ್ಕಾಗಲಿಲ್ಲ. ಇರಲಿ, ಈಗ ಈ ವಿಚಾರ ಯಾಕೆ ಅಂತಂದರೆ, ಇದೆಲ್ಲ ಯಾಕೆ ನಮಗೆ ಅರ್ಥ ಆಗಬೇಕಾಗಿರೋದೇನೆಂದರೆ, ಈ ಯಾರು ಕುತಂತ್ರವಾದಿಗಳಿದಾರಲ್ಲ ಅವ್ರ ವಿಚಾರಗಳನ್ನು ನಾವು ಅಲ್ಲಿಗೆ ಬಿಟ್ಬಿಡೋಣ. ಅವರು ವೇಸ್ಟ್ ಬಾಡಿಗಳು ಅಂತ ಕರಿತೀವಲ್ಲ, ಹಾಗೆ ಅವರ ವಿಚಾರಗಳನ್ನ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ತಿಳ್ಕೊಬೇಕಾಗಿರೋದೇನು, ಯಾರು ಬಸವಾಭಿಮಾನಿಗಳು, ಬಸವ ಅನುಯಾಯಿಗಳು ಅಂತ ಯಾರಿದ್ದೀವಿ, ಬಸವ ಪ್ರೇಮಿಗಳು ಅಂತ ನಾವುಗಳು ತಿಳ್ಕೊಬೇಕಾದಂಥ ಕೆಲವು ವಿಚಾರಗಳಿದ್ದಾವೆ. ಯಾಕೆಂದರೆ ಅವರು ಯಾವುದನ್ನು ನುಂಗಿ ನೀರು ಕುಡಿಬೇಕು ಅಂತ ಬರ್ತಾ ಇದ್ದಾರೆ, ಅದನ್ನು ಅವರ ಗಂಟ್ಲಲ್ಲಿ ಹೋಗಿ ಸಿಗಾಕ್ಕೋಬೇಕು, ಅವರು ನುಂಗೋಕ್ಕಾಗಬಾರ್ದು. ಆ ರೀತಿಯಾಗಿ ನಾವು ಬಲವಾಗಿ ನಿಂತ್ಕೋಬೇಕು. ಬಲವಾಗಿ ನಿಂತ್ಕೋಬೇಕು ಅಂದರೆ ನಮಗೆ ತಾತ್ವಿಕತೆ ಗೊತ್ತಿರಬೇಕು. ನಮಗೆ ತತ್ವಜ್ಞಾನ ಗೊತ್ತಿಲ್ಲ, ಗುರು ಬಸವಣ್ಣವ್ರು ಏನು ಕೊಟ್ಟರು ಅಂತ ಗೊತ್ತಿಲ್ಲ ಅಂದರೆ ನಾವು ಅವ್ರ ಹೊರಗಡೆ ಸಬ್ಮರ್ಜ್ ಆಗಿಬಿಡ್ತೀವಿ. ಅವ್ರು ನುಂಗಿ ನೀರು ಕುಡಿತಾ ಇದ್ರೆ ನಾವು ಆರಾಮಾಗಿ ಅವ್ರ ಹೊಟ್ಟೆ ಒಳಗಡೆ ಹೋಗಿ ಸೇರ್ಕೊಬಿಡ್ತೀವಿ. ಹಾಗಾಗಬಾರ್ದು. ಬಸವಣ್ಣವ್ರ ಹೆಸರು ಅಮರವಾಗಿರಬೇಕು ಈ ಭೂಮಿ ಮೇಲೆ. ಹಾಗಾಗಬೇಕು ಅಂದರೆ ಅವರೇನು ನಿಲ್ಲಕ್ಕಾಗಲ್ಲ. ಅವ್ರು ನಿಲ್ಲೋದು ಯಾವುದ್ರ ಮೂಲಕ ಅಂದರೆ ಅವ್ರ ಅನುಯಾಯಿಗಳ ಮೂಲಕ. ಆ ಅನುಯಾಯಿಗಳಲ್ಲಿ ಗಟ್ಟಿತನ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಬಸವ ಧರ್ಮ ವಿಶ್ವಾದ್ಯಂತ ಪಸರಿಸ್ತಾ ಇದೆ. ಇದನ್ನು ನಾವು ಇನ್ನಷ್ಟು ಮೇಲ್ಮಟ್ಟಕ್ಕೆ ಒಯ್ಯಬೇಕಾದಂಥದ್ದು ಬಸವಾಭಿಮಾನಿಗಳ, ಬಸವ ಪ್ರೇಮಿಗಳ ಆದ್ಯ ಕರ್ತವ್ಯ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರದು. ಹಾಗಾಗಿ ನಮಗೆ ತಾತ್ವಿಕತೆ ಗಟ್ಟಿ ಇರಬೇಕು. ಇವತ್ತಿನ ವಿಚಾರ ನಾನು ಈಗ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪ್ರಾಥಮಿಕ ತಾತ್ವಿಕತೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ಪ್ರಮುಖವಾಗಿ ಲಿಂಗತತ್ವದ ನೆಲೆಗಟ್ಟು. ಲಿಂಗತತ್ವ ನಮಗೆ ಈ ಪ್ರಾಥಮಿಕ ಅರ್ಥ ಆಯಿತು ಅಂತಂದರೆ, ಈ ವಿಚಾರಗಳ ಅರ್ಥ ಆಯಿತು ಅಂದರೆ ನಾವು ಯಾವತ್ತೂ ಕೂಡ ಈ ದಾರಿಯನ್ನು, ಬಸವ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈ ನೆಲೆಯಲ್ಲಿ ಗುರು ಬಸವಣ್ಣನವರು ನಮಗೆ ಕೊಟ್ಟಂಥ ವಿಚಾರಗಳೇನು ಅಂದರೆ, ಒಂದು ಫಂಡಮೆಂಟಲ್ ಡಿಫ್ರೆನ್ಸಸ್ ಅಂತ ಕರಿತೀವಿ. ಹಳೆಯ ಒಂದು ವ್ಯವಸ್ಥೆಗೂ ಹೊಸ ವ್ಯವಸ್ಥೆಗೂ ಒಂದು ಪ್ರಾಥಮಿಕ ವ್ಯತ್ಯಾಸ ಇದೆ. ಅದೇನು ಅಂದರೆ, ಹಳೆಯ ವ್ಯವಸ್ಥೆಯಲ್ಲಿದ್ದದ್ದು ಗುಡಿ ಸಂಸ್ಕೃತಿ. ಹೊಸ ವ್ಯವಸ್ಥೆಯಲ್ಲಿ ಗುರು ಬಸವಣ್ಣನವರು ಕೊಟ್ಟಿದ್ದೇನೋ ಗುಡಿ ಸಂಸ್ಕೃತಿಗೆ ವಿರುದ್ಧವಾದಂಥ ವ್ಯಕ್ತಿ ಕೇಂದ್ರಿತ ಸಂಸ್ಕೃತಿ ಅಥವಾ ಸಮಾಜ ಕೇಂದ್ರಿತ ಸಂಸ್ಕೃತಿ. ಎರಡಕ್ಕೂ ವ್ಯತ್ಯಾಸ ಏನು ಅಂದರೆ, ಗುಡಿ ಸಂಸ್ಕೃತಿಯಲ್ಲಿ ಶಿವನ ಆರಾಧನೆ, ಶಿವ ಅಂತಂದರೆ ಹರ. ಅಲ್ಲಿ 10ನೇ ಶತಮಾನದಲ್ಲಿ ಒಂದು 10,000 ವರ್ಷಗಳಲ್ಲಿ ಇದ್ದಂಥ ಒಬ್ಬ ಯೋಗಿಯ ಮಹಾಪುರುಷ ಹರ. ಅದಕ್ಕೆ ಅವರು ನಮ್ಮ ಮೂಲ ಪುರುಷ ಅಂತ ಗುರು ಬಸವಣ್ಣವರು ಕೂಡ ಈ ಭಾರತ ಭೂಮಿಯ ಮೂಲ ಪುರುಷ ಅಂತ ಹೇಳ್ತಾರೆ. ಅವರೇ ಹರ. ಆ ಹರರ ಸಂಕೇತವಾಗಿ ಇಟ್ಟು ಪೂಜೆ ಮಾಡುವಂಥ ಸ್ಥಾವರಲಿಂಗ ಗುಡಿ ಸಂಸ್ಕೃತಿಯಲ್ಲಿ ಬರುತ್ತೆ. ಗುರು ಬಸವಣ್ಣನವರು ಆ ಗುಡಿ ಸಂಸ್ಕೃತಿಯನ್ನು ಒಪ್ಪೋದಿಲ್ಲ. ಅವರು ಏನು ಮಾಡ್ತಾರೆ, ಅದು ಸ್ಥಾವರ,
ಅದು ಲಿಂಗದ ಅಂದರೆ ಶಿವದ ಸ್ವರೂಪ ಅಲ್ಲ. ಶಿವ ಅಂತಂದ್ರೇನು? ನಿರಾಕಾರ ಚೈತನ್ಯ, ಇಡೀ ಸೃಷ್ಟಿಗೆ ಕಾರಣೀಭೂತವಾಗಿರುವಂಥ ಮಹಾಘನ ಚೈತನ್ಯ. ಆ ಚೈತನ್ಯದ ಸಂಕೇತ ಗುಡಿಯಲ್ಲಿರುವ ಲಿಂಗ ಅಲ್ಲ, ಅದು ಹರನ ಸಂಕೇತ. ಹರ ಅಂದರೆ 10,000 ವರ್ಷಗಳಲ್ಲಿ ಇದ್ದಂಥ ಒಬ್ಬ ಯೋಗಿಯ ಸಂಕೇತವಾಗಿ ಪೂಜೆ ಮಾಡುವಂಥದ್ದು ಗುಡಿಯ ಲಿಂಗ. ಗುರು ಬಸವಣ್ಣನವರು ಏನು ಮಾಡ್ತಾರೆ, ಇದಕ್ಕೆ ಪರ್ಯಾಯವಾಗಿ ಹೊಸ ವ್ಯವಸ್ಥೆಯಲ್ಲಿ ಇಷ್ಟಲಿಂಗವನ್ನು ಕೊಡ್ತಾರೆ. ಹಾಗಾದರೆ ಇಷ್ಟಲಿಂಗ ಏನು? ಇವೆರಡರ ಸ್ಪಷ್ಟ ವ್ಯತ್ಯಾಸ ನಮಗೆ ಗೊತ್ತಿರಬೇಕು. ಇಷ್ಟಲಿಂಗ ಏನು ಹೇಳುತ್ತೆ ಅಂತಂದರೆ, ಇದು ಅಖಂಡ ಚೈತನ್ಯದ ಕುರುಹು. ಅಖಂಡ ಚೈತನ್ಯ ಅಂದರೆ ಏನು ಅಂದರೆ, ಇಡೀ ಸೃಷ್ಟಿ ಆಗಿರುವಂಥದ್ದು ಒಂದು ಮಹಾ ಚೈತನ್ಯದಿಂದ. ಆ ಚೈತನ್ಯದ ಕುರುಹು ಯಾವುದೋ ಒಂದು ರೂಪದಲ್ಲಿ ಇಲ್ಲದೆ, ಮನುಷ್ಯನ ರೂಪದಲ್ಲೋ, ಪ್ರಾಣಿಗಳ ರೂಪದಲ್ಲೋ, ಸೃಷ್ಟಿ ಇನ್ಯಾವುದೋ ಗಿಡ ಮರಗಳ ರೂಪದಲ್ಲೋ, ಯಾವುದೋ ನದಿಯ ರೂಪದಲ್ಲೋ ಇರದೆ ಎಲ್ಲವನ್ನ ಒಳಗೊಂಡಂಥ ಗೋಳಾಕಾರದ ರೂಪದಲ್ಲಿ ಇದೆ. ಸೃಷ್ಟಿ ಯಾವ ರೂಪದಲ್ಲಿ ಕಾಣುತ್ತೆ ಅಂದರೆ, ನಮಗೆ ನೋಡಿದರೆ ಗೋಳಾಕಾರವಾಗಿ ಕಾಣುತ್ತಲ್ಲ, ಆ ಗೋಳಾಕಾರದ ರೂಪದಲ್ಲಿ ಚುಳುಕಾಗಿಸಿ ಅಂತಂದರೆ ಚಿಕ್ಕದಾಗಿಸಿ ನಮ್ಮ ಕರಸ್ಥಲಕ್ಕೆ ಕೊಟ್ಟಿರುವಂತಹದ್ದು ಇಷ್ಟಲಿಂಗ. ಇದು ಮೊಟ್ಟ ಮೊದಲನೇ ವ್ಯತ್ಯಾಸ. ಇದು ಅಖಂಡ ಚೈತನ್ಯದ ಕುರುಹು ಇಷ್ಟಲಿಂಗ. ಗುಡಿಯಲ್ಲಿರುವ ಲಿಂಗ ಇದು ಹರನ ಕುರುಹು, 10,000 ವರ್ಷಗಳಲ್ಲಿ ಆಗಿ ಹೋದಂಥ ಮಹಾಪುರುಷ ಅವರಲ್ಲೂ ಅವರನ್ನ ಬಗ್ಗೆ ನಮಗೆ ಅತ್ಯಂತ ಗೌರವವಿದೆ. ಗುರು ಬಸವಣ್ಣನವರು ಕೂಡ ಅವರನ್ನು ಗೌರವಿಸಿದ್ದಾರೆ. ಅವರ ಪ್ರತೀಕವಾಗಿ ಪೂಜಿಸುವುದು ಹರ, ಅದು ಗುಡಿಯ ಲಿಂಗ. ಇದು ಇಷ್ಟಲಿಂಗ ಅಖಂಡ ಚೈತನ್ಯದ ಕುರುಹು. ಈ ಅಖಂಡ ಚೈತನ್ಯದ ಕುರುಹು, ಇದಕ್ಕೆ ಆಲಯ ಯಾವುದು ಅಂದರೆ, ಇದು ಎಲ್ಲಿರುತ್ತೆ? ಎಕ್ಸಿಸ್ಟೆನ್ಸ್ ಎಲ್ಲ ಕಡೆ, ಸೃಷ್ಟಿಯಲ್ಲಿ ಎಲ್ಲ ಕಡೆ ಇರುತ್ತೆ. ಆದರೆ ಗುರು ಬಸವಣ್ಣನವರು ನಮ್ಮ ವ್ಯಕ್ತಿಗತ ಇಂಪ್ರೂವ್ಮೆಂಟ್ಗೋಸ್ಕರ, ನನ್ನ ವ್ಯಕ್ತಿತ್ವವನ್ನು ಒಂದು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೋಸ್ಕರ ಇದರ ಆಲಯವನ್ನು ಎಲ್ಲಿ ಹೇಳ್ತಾರೆ ಅಂದರೆ ದೇಹವೇ ದೇವಾಲಯ. ಸಾಧಕನ ಜೀವಿಯ ಮನುಷ್ಯನ ದೇಹ ಏನಿದೆ, ಇದು ಆ ಅಖಂಡ ಚೈತನ್ಯ ಇರುವಂಥ ಆಲಯ. ಅಂದರೆ ಇಷ್ಟಲಿಂಗದ ಆಲಯ ಯಾವುದು ಅಂದರೆ ಈ ದೇಹ. ಆದರೆ ಸ್ಥಾವರ ಲಿಂಗದ ಆಲಯ ಅಲ್ಲಿ ಅದು ಗುಡಿಯಲ್ಲಿ ಇದೆ. ಅಲ್ಲಿ ಒಬ್ಬ ಪೂಜಾರಿ ಇರ್ತಾನೆ, ಆ ಲಿಂಗವನ್ನು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವೆರಡಕ್ಕೂ ವ್ಯತ್ಯಾಸ ಇರುವುದು. ಇಷ್ಟಲಿಂಗ ಏನು, ಇಲ್ಲಿ ಒಬ್ಬ ಸಾಧಕನ ಮೈ ಮೇಲೆ, ದೇಹದ ಮೇಲೆ ಇಷ್ಟಲಿಂಗ ಧಾರಣೆ ಇರೋದ್ರಿಂದ ಅದಕ್ಕೆ ಯಾವಾಗಲೂ ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅಂದರೆ ಹೇಗೆ ಮಾಡ್ತಾನೆ ಅಂತಂದರೆ, ತಾನು ಇದ್ದ ಕಡೆ, ತಾನು ಎಲ್ಲಿರ್ತಾನೋ ಅಲ್ಲೇ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾನೆ. ಹೀಗೆ ಮಾಡಬೇಕು ಅಂತ ನಿಯಮ ಏನಿಲ್ಲ. ಇಷ್ಟಲಿಂಗ ತನ್ನ ದೇಹದ ಭಾಗವಾಗಿರೋದ್ರಿಂದ ಅದನ್ನು ಹೀಗೆ ಸಮರ್ಪಣೆ ಮಾಡಬೇಕು ಅಂತ ಏನಿಲ್ಲ. ತನಗೆ ಇಷ್ಟ ಬಂದ ರೀತಿಯಲ್ಲಿ ಅದಕ್ಕೆ ಸಮರ್ಪಣೆ ಮಾಡ್ತಾನೆ. ಆನು ಒಲಿದಂತೆ ಹಾಡುವೆ ಅಂತ ಗುರು ಬಸವಣ್ಣವ್ರು ಹೇಳ್ತಾರೆ. ಯಾವುದೇ ನೀತಿ ನಿಯಮವನ್ನು ಹೀಗೆ ಮಾಡಬೇಕು ಅಂತ ಇದಕ್ಕೆ ಹೇಳೋದಿಲ್ಲ. ಬಹಳ ಸರಳವಾಗಿ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದಾರೆ. ಪ್ರಥಮವಾಗಿ ನಾವು ನೋಡಬೇಕಾಗಿರೋದು ಅಂತಂದರೆ, ಗುರು ಬಸವಣ್ಣನವ್ರು ಮಾಡಿದ್ದೇನು ಅಂದರೆ, ಮನುಷ್ಯನ ಜೀವನ ಅತ್ಯಂತ ಸರಳವಾಗಿರಬೇಕು, ಕಾಂಪ್ಲಿಕೇಟ್ ಆಗಬಾರ್ದು. ಶಾಸ್ತ್ರಗಳು, ಸಂಪ್ರದಾಯಗಳು ಅಂತ ಬಹಳ ಕಾಂಪ್ಲಿಕೇಟ್ ಆಗಬಾರ್ದು. ಜೀವನ ಅತ್ಯಂತ ಸರಳವಾಗಿರಬೇಕು ಮತ್ತು ಅರ್ಥಗರ್ಭಿತವಾಗಿರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಆ ಸರಳ ಮತ್ತು ಅರ್ಥಗರ್ಭಿತವಾದ ರೀತಿಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ರೂಪಿಸಿ ಇಷ್ಟಲಿಂಗವನ್ನು ಕೊಟ್ಟರಲ್ಲ, ಇದರಲ್ಲಿ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳನ್ನು, ಆಚಾರಗಳನ್ನು ಹೇಳಕ್ಕೆ ಹೋಗಲಿಲ್ಲ ಅವರು. ಆಚಾರಗಳಿವೆ. ಏನು ಆಚಾರ? ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬಾರದು, ಅಪಚಾರವನ್ನು ಮಾಡಬಾರದು, ಈ ರೀತಿಯಾದಂಥ ನಿಯಮಗಳಿವೆ ಹೊರತು ಇದೇ ರೀತಿ ಪೂಜೆ ಮಾಡಬೇಕು, ಇಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಇಷ್ಟು ಗಂಟೆ ಕಾಲ ಪೂಜೆ ಮಾಡಬೇಕು, ಇಂಥ ದೀಪ ಹಚ್ಚಬೇಕು, ದುಪ್ಪು ದೀಪ ಹಚ್ಚಬೇಕು, ಇದು ಯಾವುದೂ ಇಲ್ಲ. ಇವ್ಯಾವ ಗೊಂದಲ ಗೋಜಲಗಳೇ ಇಲ್ಲ ಇಲ್ಲಿ. ಇದು ನಿನ್ನ ದೇಹದ ಭಾಗ. ನಿನ್ನ ದೇಹದ ಇತರೆ ಭಾಗಗಳು ಹೆಂಗಿದ್ದಾವೋ ಹಾಗೆ ಈ ದೇವನನ್ನು ನಿನ್ನ ದೇಹದ ಒಂದು ಭಾಗವಾಗಿ ಸ್ವೀಕರಿಸು ಅಥವಾ ಇಟ್ಟುಕೋ ಅಂತ ಇಷ್ಟಲಿಂಗವನ್ನು ದೇಹದ ಮೇಲೆ ಕೊಟ್ಟಿದ್ದಾರೆ. ಇದು ಬೇಡುವ ವಸ್ತುವಲ್ಲ. ಅಂದರೆ ಇದನ್ನು ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಪೂಜೆ ಮಾಡ್ತಾ ಕೇಳುವಂಥ ವಸ್ತು ಅಲ್ಲ ಇದು. ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಿನ್ನ ನೆಲೆಯನ್ನು ಅರಿತುಕೋ ಅಂತ ಇದನ್ನು ಕೊಟ್ಟಿದ್ದಾರೆ. ಅಂದರೆ ಸಾಧಕ ಜೀವಿ ಯಾರು ತಾನು ಕಟ್ಕೊಂಡಿರ್ತಾನೆ, ಈ ಇಷ್ಟಲಿಂಗವನ್ನು ತನ್ನ ಭಾಗವಾಗಿ ಮಾಡ್ಕೊಂಡಿರ್ತಾನೆ, ಅವನು ತನ್ನ ಜೀವನವನ್ನೇ ಇಷ್ಟಲಿಂಗವನ್ನಾಗಿ ಮಾಡ್ಕೋಬೇಕು ಅನ್ನುವುದು ಇದರ ಗುರಿ. ತನ್ನ ಜೀವನವೇ ಇಷ್ಟಲಿಂಗ ಆಗಬೇಕು ಅಂತ, ಅಂದರೆ ಪರಿಪೂರ್ಣ ಅಂತ. ಇಲ್ಲಿ ಇಷ್ಟಲಿಂಗ ಅಂದರೆ ಏನರ್ಥ? ಪರಿಪೂರ್ಣ ಅಂತ. ಆ ಪರಿಪೂರ್ಣದ ನೆಲೆಗೆ ತನ್ನ ಜೀವನವನ್ನು ತೆಗೆದುಕೊಂಡು ಹೋಗಬೇಕು. ಪರಿಪೂರ್ಣದ ನೆಲೆಗೆ ನಾನು ಹೋಗಬೇಕು ಅಂತಂದರೆ ಪ್ರತಿ ಕ್ಷಣ ಪ್ರತಿದಿನ ನನ್ನ ನಡೆನುಡಿಗಳು ಶುದ್ಧ ಆಗ್ತಾ ಹೋಗಬೇಕು. ಆ ಕಾರಣಕ್ಕಾಗಿ ಇಷ್ಟಲಿಂಗವನ್ನು ದೇಹದ ಮೇಲೆ ಧರಿಸಿಕೋ ಯಾವಾಗಲೂ ಅಂತ ಗುರುಬಸವಣ್ಣವರು ನಮಗೆ ಕೊಟ್ಟಿದ್ದಾರೆ.
ಆದರೆ ಗುಡಿಯ ಲಿಂಗ ಹಾಗಲ್ಲ. ಅಲ್ಲೇನಂದರೆ ಒಬ್ಬ ಪೂಜಾರಿ ಇರ್ತಾನೆ. ಆ ಪೂಜಾರಿ ನಾನು ಹೂವು ಕಾಯಿ ಹಣ್ಣನ್ನು ತಗೊಂಡೋಗಿ ಕೊಟ್ಟರೆ ಅವನು ನನ್ನ ಪರವಾಗಿ ಪೂಜೆ ಮಾಡಿ ಅವನು ಸ್ವಲ್ಪ ಒಂದು ಭಾಗವನ್ನು ಇಟ್ಕೊಂಡು ಅಥವಾ ಏನೋ ಒಂದು ಅದು ವಾಪಸ್ ಪ್ರಸಾದ ಅಂತ ಕೊಡ್ತಾನೆ. ಇಲ್ಲಿ ಪ್ರಸಾದ ಅಂತಂದರೆ ಗುಡಿಯಿಂದ ತಗೊಂಡು ಬಂದು ಅಲ್ಲೇ ಅವನು ತಿನ್ನೋದು ಪ್ರಸಾದ ಆಗಿರುತ್ತೆ. ಆದರೆ ಇಷ್ಟಲಿಂಗದಲ್ಲಿ ಹಾಗಿಲ್ಲ. ಪ್ರಸಾದ ಅಂತಂದರೆ ಆ ದೇವನ ಭಾಗ ನಾನಿರೋದ್ರಿಂದ ನಾನು ಮಾಡುವ ಕ್ರಿಯೆಗಳಲ್ಲಿ ನಾನು ಸಂತೃಪ್ತಿಯನ್ನು ಪಡೆಯುವುದೇ ಪ್ರಸಾದ. ನಾನು ತೃಪ್ತಿಯನ್ನು ಪಡಿಬೇಕು ನಾನು ಮಾಡುವ ಕ್ರಿಯೆಗಳಲ್ಲಿ. ಆ ತೃಪ್ತಿ ಏನಿದೆ ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಇಲ್ಲಿ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವುದೇ ಕಾರಣಕ್ಕೂ ಎರಡೂ ಒಂದೇ ಅಲ್ಲ. ಆದರೆ ಜನರಿಗೆ ದಾರಿ ತಪ್ಪಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಕೆಲವರು ಈ ಕನೇರಿಯನ್ ಟೀಮ್ ಏನಿದೆ ಆ ಟೀಮ್ ಏನು ಮಾಡ್ತಾ ಇದೆ ಕೆಲಸ ಅಂದರೆ, ಗುಡಿಯಲ್ಲಿರೋ ಲಿಂಗ ಅದನ್ನು ಬಸವಣ್ಣವರು ಇಷ್ಟಲಿಂಗ ರೀತಿ ಕೈ ಕೊಟ್ಟರು ಅಷ್ಟೇ, ಇದು ವ್ಯತ್ಯಾಸ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಲ್ಲ, ವ್ಯತ್ಯಾಸ 100% ವ್ಯತ್ಯಾಸ ಇದೆ. ಗುಡಿಯಲ್ಲಿರೋ ಲಿಂಗ ಅದು ನನ್ನಿಂದ ಹೊರಗಿರುವ ಲಿಂಗ ಯಾವಾಗಲೂ ಕೂಡ. ಆದರೆ ಗುರು ಬಸವಣ್ಣನವರು ಕೊಟ್ಟಿರೋಂಥ ಇಷ್ಟಲಿಂಗ ನನ್ನ ಒಳಗಿರುವ ಲಿಂಗ, ಇದು ಹೊರಗಿರುವ ಲಿಂಗ ಅಲ್ಲ. ಎರಡಕ್ಕೂ 100% ವ್ಯತ್ಯಾಸ ಇದೆ. ಹಾಗಾಗಿ ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಬೌದ್ಧ ಧರ್ಮವನ್ನು ನುಂಗಿ ನೀರು ಕುಡಿದ ರೀತಿ ಇವತ್ತು ಲಿಂಗಾಯತ ಧರ್ಮವನ್ನು ನುಂಗಿ ನೀರು ಕುಡಿಯೋಕೆ ಆಗೋದಿಲ್ಲ. ಯಾಕೆಂದರೆ ಪ್ರಜ್ಞಾವಂತಿಕೆ ಜನರಲ್ಲಿ ಬಂದುಬಿಟ್ಟಿದೆ. ಬಸವಣ್ಣವರ ಅನುಯಾಯಿಗಳಿದ್ದಾರಲ್ಲ, ಇವರಲ್ಲಿ ಪ್ರಜ್ಞಾವಂತಿಕೆ ಜಾಸ್ತಿ ಇದೆ. ಅಷ್ಟು ಸುಲಭವಾಗಿ ನುಂಗಿ ನೀರು ಕುಡಿಯೋಕೆ ಆಗೋದಿಲ್ಲ. ನೀವು ಏನೇ ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ವಚನಗಳಿದ್ದಾವೆ, ಇವತ್ತು ವಚನಗಳು ಇಂಟರ್ನೆಟ್ಟಲ್ಲಿದ್ದಾವೆ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಓದ್ಕೊಳ್ತಾರೆ, ನೋಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ನೀವು ಹೇಳಿದ್ದಕ್ಕೆಲ್ಲ ಕಟ್ಟೆ ಪುರಾಣ ಕಂತೆ ಪುರಾಣಗಳೆಲ್ಲ ಯಾರು ಕೂಡ ಜೋತು ಬೀಳೋದಿಲ್ಲ, ಅದು ನಂಬೋದಿಲ್ಲ ಜನ. ಅಷ್ಟು ಪ್ರಜ್ಞಾವಂತಿಕೆ ಇದೆ ಬಸವಾಭಿಮಾನಿಗಳಲ್ಲಿ, ಬಸವಾನುಯಾಯಿಗಳಲ್ಲಿ, ವಿಶ್ವದ ಜನರಲ್ಲಿ ಪ್ರಜ್ಞಾವಂತಿಕೆ ಇದೆ, ವೈಜ್ಞಾನಿಕ ಮನೋಭಾವ ಇದೆ. ಹಾಗಾಗಿ ಆ ವೈಜ್ಞಾನಿಕ ಮನೋಭಾವ, ವಚನಗಳು ಅಂತಂದ್ರೆ ಏನು? ವೈಜ್ಞಾನಿಕ ಮನೋಭಾವ ಅಷ್ಟೇ. ವಿಜ್ಞಾನವನ್ನು ವಚನಗಳ ರೂಪದಲ್ಲಿ ಇಟ್ಟಿದ್ದಾರೆ ಅಷ್ಟೇ. ವಿಜ್ಞಾನ ಅಂತಂದ್ರೆ ಏನು? ವಿಜ್ಞಾನ ಅಂತಂದರೆ ಯಾವುದು ಹೇಗಿದೆಯೋ ಇರುವ ವಸ್ತುವನ್ನು ಇರುವ ರೀತಿ ಯಾವುದೇ ಭ್ರಮಾತ್ಮಕ ಕಲ್ಪನೆಗಳಿಲ್ಲದೆ ಅರಿತುಕೊಳ್ಳುವುದೇನಿದೆ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಇರುವುದನ್ನು ಇರುವ ರೀತಿ ಭ್ರಮೆಗಳಿಲ್ಲದೆ ಕಲ್ಪನೆಗಳಿಲ್ಲದೆ ಅರಿಯುವುದಿದೆಯಲ್ಲ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಹಾಗಾಗಿ ಇಷ್ಟಲಿಂಗವೂ ವಿಜ್ಞಾನ, ವಚನಗಳಲ್ಲಿ ಇಲ್ಲಿ ಇರುವುದು ಅಷ್ಟೂ ಕೂಡ ವಿಜ್ಞಾನವೇ. ವಿಜ್ಞಾನ ಬಿಟ್ಟು ವಚನ ಇಲ್ಲ, ವಚನ ಬಿಟ್ಟು ವಿಜ್ಞಾನ ಇಲ್ಲ, ಅಷ್ಟು ಸ್ಪಷ್ಟವಾಗಿದೆ. ಹಾಗಾಗಿ ವಚನಗಳನ್ನೇ ಆಗಲಿ, ಇಷ್ಟಲಿಂಗನಾಗಲಿ, ಲಿಂಗಾಯತ ಸಂಪ್ರದಾಯವನ್ನಾಗಲಿ, ಬಸವಣ್ಣನವ್ರನ್ನೇ ಆಗಲಿ ನುಂಗಿ ನೀರು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರು ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ, ನಿತ್ಯ ನಿರಂತರವಾಗಿ ಅದು ನಡೀತಾ ಇದೆ. ಇವತ್ತು ಬಸವ ಕಲ್ಯಾಣದಲ್ಲೇ ಅದು ಅಂಥ ಒಂದು ವಿಚಾರ ನಡೀತಾ ಇದೆ, ವಿಚಾರ ಸಂಕಿರಣ ನಡೀತಾ ಇದೆ. ಬಸವಣ್ಣನವರು ವೇದಗಳಲ್ಲಿರೋದನ್ನೇ ಹೇಳಿದ್ರು, ಮತ್ತೇನೂ ಹೇಳಲಿಲ್ಲ ಅಂತ ಹೇಳುವಂಥ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. 12ನೇ ಶತಮಾನದಲ್ಲಿ ಸುಟ್ಟು ಹಾಕಿದ್ರು, ಆದರೂ ಕೂಡ ಬಗ್ಲಿಲ್ಲ. ಇದು ಮತ್ತೆ ಎದ್ದು ನಿಂತು ಬಿಡ್ತಲ್ಲ, ಇದನ್ನು ಮತ್ತೆ ಮುರಿಬೇಕು, ಇದನ್ನು ನಡ ಮುರಿ ಸೊಂಟ ಮುರಿದು ಇದನ್ನು ನಾವು ಸೇರಿಸ್ಕೊಳ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ಇರಲಿ. ಹಾಗಾಗಿ ನಮಗೆ ಗೊತ್ತಿರಬೇಕಾದ್ರೇನು, ಸ್ಥಾವರ ಲಿಂಗಕ್ಕೂ ಇಷ್ಟಲಿಂಗಕ್ಕೂ, ಗುಡಿಯ ಲಿಂಗಕ್ಕೂ ಇಷ್ಟಲಿಂಗಕ್ಕೂ ವ್ಯತ್ಯಾಸಗಳೇನಿದೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲದಿದ್ದರೆ ನುಂಗಿ ನೀರು ಕುಡಿದು ಬಿಡ್ತಾರೆ, ಅದಕ್ಕೆ ತಿಳ್ಕೊಬೇಕು ನಾವು. ಅಲ್ಲಿ ಪೂಜಾರಿಯ ಮಧ್ಯಸ್ಥಿಕೆ ಇದೆ ಗುಡಿಯ ಲಿಂಗದಲ್ಲಿ. ಇಷ್ಟಲಿಂಗದಲ್ಲಿ ಪೂಜಾರಿಯ ಮಧ್ಯಸ್ಥಿಕೆ ಇಲ್ಲ. ನಾನು ಮಾಡಬೇಕಾದಂಥ ಪೂಜೆಯನ್ನು ನಾನೇ ಮಾಡ್ತೇನೆ, ನಾನೇ ಮಾಡಬೇಕು, ಬೇರೆಯವ್ರ ಕೈಯಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಚನಗಳಲ್ಲಿ ಎಲ್ಲ ಕಡೆ ಉಲ್ಲೇಖ ಇದೆ, ತಾವು ವಚನಗಳನ್ನು ಓದ್ಕೊಳ್ಳಿ. ಇಷ್ಟಲಿಂಗ ಮತ್ತೆ ಏನೇ ಮಾಡುತ್ತೆ ಅಂತಂದರೆ, ಇಲ್ಲಿ ಕೊಡುಕೊಳ್ಳುವ ವ್ಯಾಪಾರ ಇಲ್ಲ. ಆಗಲೇ ಹೇಳ್ದಂಗೆ, ನಾನು ನಿನಗೆ ಪೂಜೆ ಮಾಡ್ತೀನಿ, ನಾನು ನಿನಗೆ 10,000 ರೂಪಾಯಿ ಕೊಡ್ತೀನಿ, ನೀನು ನನಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡು, ಈ ರೀತಿಯ ಲಂಚದ ವ್ಯಾಮೋಹ, ದೇವರಿಗೆ ಲಂಚ ಕೊಡುವಂಥ ವ್ಯವಹಾರ ಇಲ್ಲಿ ಇಷ್ಟಲಿಂಗದಲ್ಲಿಲ್ಲ. ಗುಡಿಯಲ್ಲಿ ಅದಿದೆ. ಯಾಕೆಂದರೆ ಹರಕೆ ಹೊರ್ತಾರೆ. ಹರಕೆ ಹೊತ್ತಾಗೇನು, ದೇವರೇ ನನಗೆ ಇಂಥ ಕೆಲಸ ಮಾಡಿಕೊಡು, ನಾನು ನಿನಗೆ ಇಷ್ಟು ಸಾವಿರ ಕೊಡ್ತೀನಿ, ಅಥವಾ ಗುಡಿ ಕಟ್ಟಿಸ್ಕೊಡ್ತೀನಿ, ಬಂಗಾರದ ಕಳಶ ಮಾಡಿಸ್ಕೊಡ್ತೀನಿ, ನಿನ್ನ ದೇವಸ್ಥಾನಕ್ಕೆ ಬಣ್ಣ ಹೊಡಿಸ್ಕೊಡ್ತೀನಿ, ದೇವಸ್ಥಾನನೇ ಕಟ್ಟಿಸ್ಕೊಡ್ತೀನಿ. ಈ ರೀತಿಯಾದಂಥ ದೇವರಿಗೆ ಪ್ರಲೋಭನೆಗಳನ್ನು ಕೊಡುವಂಥ ವಿಚಾರ ಇದೆ ಗುಡಿ ಸಂಸ್ಕೃತಿಯಲ್ಲಿ. ಇಷ್ಟಲಿಂಗ ಸಂಸ್ಕೃತಿಯಲ್ಲಿ ಇದಿಲ್ಲ. ದೇವರಿಗೆ ಪ್ರಲೋಭನೆ ಕೊಡುವಂಥದ್ದಿಲ್ಲ. ಇಲ್ಲಿ ವ್ಯಕ್ತಿಯೊಬ್ಬ ತಾನು ದೈವತ್ವವನ್ನು ಸಾಧಿಸುವುದು ಹೇಗೆ ಎನ್ನುವುದಿರೋದು. ಮನುಷ್ಯನೇ ದೈವತ್ವಕ್ಕೆ ಏರುವಂಥ ಒಂದು ವಿಚಾರವನ್ನು ಶರಣರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಎರಡಕ್ಕೂ ಕೂಡ ಸಂಪೂರ್ಣ ಭಿನ್ನತೆ ಇದೆ, ಎರಡೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಇನ್ನೇನು ವಿಚಾರ ಇದೆ, ಇನ್ನೇನು ವ್ಯತ್ಯಾಸಗಳಿದೆ ಅಂತಂದರೆ, ಇಲ್ಲಿ ಅಂಗ ಅಂದರೆ ದೇಹ, ಮನುಷ್ಯನೊಬ್ಬ ಲಿಂಗದಲ್ಲಿ ಸಮರಸನಾಗಲಿಕ್ಕೆ ಸಾಧ್ಯ ಇದೆ. ಅಂಗವು ಅಂದರೆ ದೇಹಿಯು ಮನುಷ್ಯ ಆ ನಡೆನುಡಿಗಳಿಂದ, ಲಿಂಗದ ನಡೆನುಡಿಗಳಿಂದ ಅವುಗಳನ್ನು ಅಳವಡಿಸಿಕೊಂಡು ತಾನೇ ಲಿಂಗ ಸ್ವರೂಪನಾಗುವಂಥ ಒಂದು ಸಾಧ್ಯತೆ ಇದೆ. ಆದರೆ ಗುಡಿಯ ಸಂಸ್ಕೃತಿಯಲ್ಲಿ ಅದಿಲ್ಲ. ಒಬ್ಬ ವ್ಯಕ್ತಿ ಹೋಗ್ತಾನೆ,
ಏನೋ ಹಣ್ಣು ಕಾಯಿ ಕೊಡ್ತಾನೆ, ಒಡಿಸ್ಕೋತಾನೆ, ಪ್ರಸಾದ ಅಂತ ಇಸ್ಕೋತಾನೆ, ಬರ್ತಾನೆ, ಅಲ್ಲಿಗೆ ಸಂಬಂಧ ಮುಗೀತು. ತಾನು ಆ ಗುಡಿಯಲ್ಲಿರುವ ದೇವದ ಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವಾಗಲೂ ಕೂಡ ದ್ವೈತ ಭಾವ. ಇಲ್ಲಿ ಆರಂಭದಲ್ಲಿ ದ್ವೈತ ಭಾವ ಇದ್ದರೂ ಕೂಡ ಅದು ನಂತರದಲ್ಲಿ ಅದ್ವೈತಕ್ಕೆ ಹೋಗುತ್ತೆ. ಹಾಗಾಗಿ ಲಿಂಗಾಯತರು, ಬಸವಣ್ಣ ಶರಣರು ದ್ವೈತಿಗಳೂ ಅಲ್ಲ, ಅದ್ವೈತಿಗಳೂ ಅಲ್ಲ. ಅವೆರಡನ್ನ ಮೀರಿದಂಥ ನೆಲೆ ಇಲ್ಲಿದೆ. ಅಲ್ಲಿ ಸದಾ ದ್ವೈತ ಭಾವ ಇರುತ್ತೆ. ಗುಡಿಯ ಲಿಂಗದಲ್ಲಿ ಸದಾ ದ್ವೈತ ಭಾವ. ಇಲ್ಲಿ ದ್ವೈತವೂ ಅಲ್ಲದ, ಅದ್ವೈತವೂ ಅಲ್ಲದ ಒಂದು ವಿಶೇಷವಾದಂಥ ಸ್ಥಿತಿ ಈ ಲಿಂಗಾಯತ ಧರ್ಮದಲ್ಲಿರುವಂಥದ್ದು. ಇಷ್ಟಲಿಂಗದ ಉದ್ದೇಶ ಏನು ಗೊತ್ತಾ? ಇಷ್ಟಲಿಂಗದ ಉದ್ದೇಶ ಸಕಲ ರೀತಿಯ ಭೇದ ನಿವಾರಣೆ. ಸಕಲ ರೀತಿಯ ಭೇದ ಯಾವ್ಯಾವ್ದು ಇರ್ತವೆ? ಲಿಂಗ ಭೇದ ಇದೆ, ಅಂದರೆ ಗಂಡು ಹೆಣ್ಣು ಅದು ಭೇದ ಇದೆ. ಅವನು ಗಂಡು ಮೇಲು, ಹೆಣ್ಣು ಕೀಳು, ಅದಿಲ್ಲ. ಇದರಲ್ಲಿ ಸರ್ವಭೇದ ನಿವಾರಣೆ, ಲಿಂಗ ಭೇದ ನಿವಾರಣೆ, ವರ್ಗಭೇದ ನಿವಾರಣೆ. ಒಬ್ಬ ಶ್ರೀಮಂತ, ಒಬ್ಬ ಬಡವ, ನೀನು ಯಾರು ಆಗಿರಪ್ಪ, ಎಷ್ಟು ಕೋಟಿ ಇಟ್ಕೊಂಡಿರೋ, ಎಲ್ಲರಲ್ಲಿರುವುದು ಅದೇ ಜೀವ, ಅದೇ ಚೈತನ್ಯ. ಎಲ್ಲರೂ ಒಂದೇ, ಎಲ್ಲರೂ ಕಾಯಕ ಮಾಡಬೇಕು. ಆ ಕಾಯಕದಲ್ಲಿ ಮತ್ತೆ ಮೇಲು ಕೀಳು ಇಲ್ಲ. ಇಲ್ಲಿ ಕಾಯಕದಲ್ಲೂ ಕೂಡ ಮೇಲು ಕೀಳು ಇಲ್ಲ. ಆವ ಕಾಯಕದ ಸ್ವಕಾಯಕವ ಮಾಡಿ ಜೀವಿಸಬೇಕು. ಇದೇ ಶರಣರ ತತ್ವ. ಹಾಗಾಗಿ ಇಲ್ಲಿ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕೇ ಹೊರತು ಆ ಕಾಯಕ ಮೇಲು, ಈ ಕಾಯಕ ಕೀಳು ಅನ್ನುವಂಥ ಭಾವನೆ ಇಲ್ಲ. ವರ್ಗ ಇಲ್ಲ. ವರ್ಗ ಅಂತಂದರೆ ಮೇಲು ಕೀಳು, ಶ್ರೀಮಂತಿಕೆ ಬಡವ ಅಂತ. ವರ್ಣ ಇಲ್ಲ. ವರ್ಣ ಅಂತಂದ್ರೇನು? ಬ್ರಾಹ್ಮಣ, ಉಚ್ಚ, ಕ್ಷತ್ರಿಯ, ಶೂದ್ರ ಅಂತ ಇದ್ದಾವಲ್ಲ, ಈ ವರ್ಣ ವ್ಯವಸ್ಥೆ ಇಲ್ಲ. ಎಲ್ಲ ಮಾನವರು ಸಮಾನರೇ. ಇಲ್ಲಿ ಸೃಷ್ಟಿಯಲ್ಲಿ ಒಬ್ಬ ಕರ್ಣದಲ್ಲಿ, ಒಬ್ಬ ಕಿವಿಯಲ್ಲಿ ಹುಟ್ಟುತ್ತಾನೆ, ಒಬ್ಬ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ, ಮತ್ತೊಬ್ಬ ಇನ್ನೆಲ್ಲ ಹುಟ್ಟುತ್ತಾನೆ ಅನ್ನುವಂಥ ಭಾವ ಇಲ್ಲ ಇಲ್ಲಿ. ವಿಜ್ಞಾನದ ಪ್ರಕಾರ ಎಲ್ಲ ಮಕ್ಕಳು ಹುಟ್ಟುವುದೋ, ಎಲ್ಲ ಜನರು ಹುಟ್ಟುವುದು ಒಂದೇ ರೀತಿ. ಅದೇ ರೀತಿ ನಾವೆಲ್ಲರೂ ಹುಟ್ಟಿದ್ದೇವೆ. ಹಾಗಾಗಿ ಇಲ್ಲೆಲ್ಲರೂ ಸಮಾನರು, ಯಾವುದೇ ಭಿನ್ನತೆ ಇಲ್ಲ ಅನ್ನುವಂಥ ಸರ್ವ ಸಮಾನತೆಯ ಭಾವ ಯಾವುದರಲ್ಲಿ ಇಷ್ಟಲಿಂಗ ಕೊಡುತ್ತೆ. ಇದು ಪಂಕ್ತಿ ಭೇದ ನಿವಾರಣೆ. ಇವನು ಅಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅವನು ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಅಥವಾ ಪಂಕ್ತಿಯಲ್ಲಿ ಕೂತ್ಕೊಂಡ್ರಿಗೆ ಇವನು ಶ್ರೇಷ್ಠ, ಅವನು ಕನಿಷ್ಠ, ಈ ರೀತಿ ಇಲ್ಲ. ಯಾವುದೇ ಭೇದ ಇಲ್ಲ. ಆಶ್ರಮ ಭೇದ ಪ್ರಮುಖವಾಗಿ. ಆಶ್ರಮ ಭೇದ ಅಂತಂದ್ರೆ ಏನು ಅಂದರೆ, ಸನ್ಯಾಸಿ ಶ್ರೇಷ್ಠ, ಸಂಸಾರಿ ಗೃಹಸ್ಥ ಕನಿಷ್ಠ ಅಂತ. ಇದು ಕೂಡ ಇಲ್ಲ ನಮ್ಮಲ್ಲಿ. ಸನ್ಯಾಸಿ, ಸಂಸಾರಿ ಅನ್ನೋ, ಗೃಹಸ್ಥ ಅನ್ನುವಂಥ ಭೇದವೇ ಇಲ್ಲ. ನಿನಗೆ ಇಚ್ಛೆ ಇದೆಯಾ ಮದುವೆ ಆಗೋಕ್ಕೆ? ಸಿದ್ದರಾಮೇಶ್ವರ ಹೇಳ್ತಾರೆ, ನಿನಗೆ ಮದುವೆ ಆಗೋಕ್ಕೆ ಇಷ್ಟ ಇತ್ತು ಅಂತಂದರೆ ಮದುವೆ ಆಗೋದನ್ನು ಜೀವನ ಮಾಡ್ಕೋ ನೆಮ್ಮದಿಯಿಂದ. ಸನ್ಯಾಸಿ ಆಗಬೇಕೋ ಆ ರೀತಿ ಜೀವನ ಮಾಡ್ಕೋ. ಸನ್ಯಾಸಿಯಾಗಿ ಸಂಸಾರಿ ಥರ ಜೀವನ ಮಾಡಬೇಡ, ಸಂಸಾರಿಯಾಗಿ ಸನ್ಯಾಸಿ ಥರ ಜೀವನ ಮಾಡಬೇಡ. ಎಲ್ಲಿರ್ತೀಯೋ ಅದನ್ನು ಸ್ಪಷ್ಟವಾಗಿ ದೃಢತೆಯಿಂದ ಅದನ್ನು ಗೆಲ್ಲು. ಅದು ಬಿಟ್ಟು ಈಗ ಈ ಕಡೆ ಹೋದಾಗ ಆ ಕಡೆ, ಆ ಕಡೆ ರೀತಿ ಈ ಕಡೆ ಆಗಬಾರ್ದು. ಹಾಗಾಗಿ ಇಲ್ಲಿ ಎಲ್ಲವಕ್ಕೂ ಅವಕಾಶ ಇದೆ. ಚನ್ನಬಸವಣ್ಣವರು ಸನ್ಯಾಸಿಯಾಗಿದ್ದರು, ಅಂದರೆ ಅವರು ಮದುವೆ ಆಗಕ್ಕೆ ಹೋಗಲಿಲ್ಲ. ಸಿದ್ದರಾಮೇಶ್ವರರು ಸ್ವತಃ ಮದುವೆ ಆಗಿರಲಿಲ್ಲ, ಬಸವಣ್ಣನವರು ಮದುವೆ ಆಗಿದ್ದರು. ಹಾಗೆ ಎಲ್ಲ ಶರಣರು 90 ಭಾಗ ಶರಣರು, ಎಲ್ಲ 95 ಭಾಗ ಶರಣರು ಮದುವೆ ಆಗಿದ್ದವ್ರೆ, ಎಲ್ಲರೂ ಗೃಹಸ್ಥರೇ. ಅವರಲ್ಲಿ ಈ ಅವ್ರ ಮೇಲೂ ಇವ್ರ ಕೀಳು. ಚನ್ನಬಸವಣ್ಣ ಮದುವೆ ಆಗಿಲ್ಲ ಅದಕ್ಕೆ ಮೇಲು, ಇನ್ಯಾರು ಮಡಿವಾಳ ಮಾಚಿದೇವರು ಮದುವೆ ಆಗಿದ್ದಾರೆ ಅದಕ್ಕೆ ಕೀಳು, ಅದಿಲ್ಲ. ಎಲ್ಲರೂ ಒಂದೇ. ಮದುವೆ ಆಗೋದು ಆಗದೆ ಇರೋದು ನಿನ್ನ ವೈಯಕ್ತಿಕ. ಅದಕ್ಕೂ ಇಲ್ಲಿ ಈ ವ್ಯವಸ್ಥೆಗೂ ಸಂಬಂಧ ಇಲ್ಲ. ನೀನು ಯಾವ ವ್ಯವಸ್ಥೆಯಲ್ಲಿ ನಿಂತ್ಕೋತೀಯೋ ಅದನ್ನು ಪಾಲನೆ ಮಾಡ್ಕೋ ಅಷ್ಟೇ. ಹಾಗಂತೇಳಿ ಮೇಲು ಕೀಳು ಅನ್ನೋದಿಲ್ಲ. ಇದನ್ನು ಗುರು ಬಸವಣ್ಣನವರು ಖಡಾಖಂಡಿತವಾಗಿ ತೆಗೆದುಹಾಕಿದ್ದಾರೆ. ಯಾವುದೇ ರೀತಿಯಾದಂಥ ಭೇದಗಳು ನಮ್ಮಲ್ಲಿ ಇಲ್ಲ. ಆದರೆ ಅಲ್ಲಿ ಇದೆ, ಸನ್ಯಾಸಿ ಶ್ರೇಷ್ಠ, ಗೃಹಸ್ಥ ಕನಿಷ್ಠ. ಯಾವಾಗಲೂ ಗೃಹಸ್ಥನಾದಂಥವ್ನು ಸನ್ಯಾಸಿ ಕಾಲಿಗೆ ಹೋಗಿ ಬೀಳೋದು ಅದು ಇದ್ದೇ ಇದೆ. ಅವನಿಗೆ ಕಾಣಿಕೆ ಕೊಡೋದು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಇರಬೇಕು, ಇರುತ್ತೆ. ಆದರೆ ಅವನೇ ಶ್ರೇಷ್ಠ ಅಂತಿದೆಯಲ್ಲ, ಆಗಿಲ್ಲ. ಇಲ್ಲಿ ಸಾಧನೆ ಮಾಡಿದಂಥವ್ರು ಎಲ್ಲರೂ ಶ್ರೇಷ್ಠ ಅನ್ನೋದು ಇಲ್ಲಿರುವಂಥದ್ದು. ಅಲ್ಲಿ ಹಾಗಲ್ಲ. ನೀನೇನೇ ಸಾಧನೆ ಮಾಡಿದರೂ ಸನ್ಯಾಸಿನೇ ಶ್ರೇಷ್ಠ. ಸನ್ಯಾಸಿ ಅಂತ ಕಪಟನ ಇದ್ದರೂ ಕೂಡ ಅವನೇ ಶ್ರೇಷ್ಠ. ಆ ರೀತಿಯ ಭಾವನೆ ಇಲ್ಲಿ ಇಲ್ಲ, ಇರಲೂಬಾರ್ದು ಒಂದು ಸಮಾಜದಲ್ಲಿ. ಇವೆಲ್ಲದ್ರ ಜೊತೆಗೆ ಇಷ್ಟಲಿಂಗ ಅನ್ನೋದಿದೆಯಲ್ಲ, ಇದು ವ್ಯಕ್ತಿತ್ವ ವಿಕಾಸಕ್ಕೆ ಸಾಧನವಾಗಿದೆ. ವ್ಯಕ್ತಿತ್ವ ವಿಕಾಸ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ವ್ಯಕ್ತಿಯೊಬ್ಬ ಈ ಸಮಾಜದಲ್ಲಿ ಬೆಳಿಬೇಕು ಅಂತಂದರೆ ಅವನ ವೈಯಕ್ತಿಕವಾಗಿ, ಆಂತರಿಕವಾಗಿ ಸದೃಢನಾಗಿರಬೇಕು. ಆ ಸದೃಢತೆಗೆ ಇಷ್ಟಲಿಂಗ ಕಾರಣಭೂತವಾಗಿರುತ್ತೆ. ಆದರೆ ಅಲ್ಲಿ ಗುಡಿಯ ಲಿಂಗದಲ್ಲಿ ಅದು ಆ ವ್ಯವಸ್ಥೆಗೆ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಅದು ದ್ವೈತ ಭಾವನೆ. ಅದು ಗುಡಿಯಲ್ಲಿ ಇರುತ್ತೆ. ಯಾವಾಗಲೂ ನಾನು ಬೇಕಾದ ಪೂಜೆ ಮಾಡ್ತೀನಿ, ಬರ್ತೀನಿ, ಹೋಗ್ತೀನಿ. ಅಥವಾ ನಾನು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ವಲ್ಲ. ಪೂಜಾರಿ ಮಧ್ಯಸ್ಥಿಕೆ ಬೇರೆ ಇದೆ. ಅವನೇ ಪೂಜಾರಿ ಮಾಡೋದು, ಪೂಜೆ ಮಾಡೋದು. ಆಮೇಲೆ ಹೆಣ್ಮಕ್ಳು ಹೋಗಿ ಪೂಜೆ ಮಾಡೋಂಗಿಲ್ವಲ್ಲ ಅಲ್ಲಿ ಗುಡಿ ಒಳಗಡೆ. ಅಲ್ಲಿ ಗಂಡು ಪೂಜಾರಿನೇ ಮಾಡಬೇಕು.
ಅಂಥ ಒಂದು ವ್ಯವಸ್ಥೆ ಇದೆ. ಆಮೇಲೆ ಎಲ್ರಿಗೂ ಒಳಗಡೆ ಪ್ರವೇಶ ಇಲ್ಲ ಗುಡಿ ಒಳಗಡೆ. ಎಲ್ಲ ಧರ್ಮದ ಎಲ್ಲ ಏನೋ ಜಾತಿಯವರು ಹೋಗಿ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಜಾತಿ ಅನ್ನೋದೇ ಇಲ್ಲ. ಇಲ್ಲಿ ಯಾವುದೇ ಕಾಯಕಗಳು ಎಲ್ಲ ಕಾಯಕದವ್ರಿಗೂ ಲಿಂಗ ಕಟ್ಕೊಂಡು ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಆರಾಧನೆ ಅವರದ್ದು ಏನೋ ಮಾಡಬೇಕು, ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ ಗುಡಿಯ ಲಿಂಗದಲ್ಲಿ. ಈ ಫಂಡಮೆಂಟಲ್ ಡಿಫ್ರೆನ್ಸಸ್ ಏನಿದೆ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾಗಿ ಇದು ಏನು ಮಾಡುತ್ತೆ, ವ್ಯಕ್ತಿತ್ವ ವಿಕಾಸನೆ, ಸಮಗ್ರ ವ್ಯಕ್ತಿತ್ವ ವಿಕಾಸವನ್ನು ಮಾಡುತ್ತೆ. ಯಾವುದು ಇಷ್ಟಲಿಂಗ ಅನ್ನೋದು ಸಮಗ್ರವಾಗಿ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡುತ್ತೆ. ಸಮಗ್ರವಾಗಿ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ ಮೇಲೆ ಆ ವ್ಯಕ್ತಿ ಸಮಗ್ರವಾಗಿ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಾನೆ. ಸಮಾಜ ನಿರ್ಮಾಣ ಆಗುತ್ತೆ. ತನ್ನ ಗೃಹ, ಒಬ್ಬ ವ್ಯಕ್ತಿ ಸದೃಢವಾದ ಮನೆಯನ್ನು ನಿರ್ಮಾಣ ಮಾಡ್ತಾನೆ. ಸದೃಢವಾದ ಮನೆ ಅಂತಂದರೆ ತನ್ನ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇಲ್ಲೇ ಒಂದು ಬಾಂಧವ್ಯ, ಇಲ್ಲೂ ಒಂದೊಂದು ಮನೆ. ಅದು ಈ ಸದೃಢವಾದಂಥ ಮನೆ ಒಂದು ಸದೃಢವಾದ ಸಮಾಜಕ್ಕೆ ಕಾರಣವಾಗುತ್ತೆ. ಆ ಸಮಾಜ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಇಷ್ಟಲಿಂಗ ಒಂದು ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಈ ವಿಚಾರ ನಮಗೆ ಗೊತ್ತಿರಬೇಕು. ಇದು ಯಾವುದೇ ಕಾರಣಕ್ಕೂ ಗುಡಿಯ ಲಿಂಗದ ಪ್ರತೀಕ ಅಲ್ಲ. ಗುಡಿಯ ಲಿಂಗ ಸ್ಥಾವರವಾಗಿ ಒಂದು ಕಡೆ ಇದೆ, ಇದು ಚಲನಾತ್ಮಕವಾಗಿ ಇನ್ನೊಂದು ಕಡೆ ಇದೆ, ಅದೇ ಅದರ ಪ್ರತೀಕವಾಗಿ ಅಂದರೆ ನಾವು ತಪ್ಪು. ಎರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವಂಥ ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾಗಿ ಯಾರ್ಯಾರ ಟೀಮ್ ಏನಿದೆ, ಕನೇರಿಯನ್ ಟೀಮ್ ಏನಿದೆ, ಅವರು ಇದನ್ನು ಅರ್ಥಕೋಬೇಕು. ಅವರು ಅರ್ಥಕೊಳ್ತಾರೋ ಬಿಡ್ತಾರೋ ಅದು ನಮಗೆ ಮುಖ್ಯ ಆಗೋದಿಲ್ಲ. ನಾವು ಅರ್ಥಕೋಬೇಕು. ಬಸವಾಭಿಮಾನಿಗಳು ಎರಡೂ ಕೂಡ 100% ಡಿಫ್ರೆಂಟ್. ಎರಡಕ್ಕೂ ಕೂಡ ಸಾಮ್ಯತೆ ಇಲ್ಲವೇ ಇಲ್ಲ ಅನ್ನುವ ವಿಚಾರ ನಮಗೆ ಗೊತ್ತಿರಬೇಕು. ಹಾಗಂತ ನಾವು ಅದನ್ನು ಗೌರವಿಸೋದಿಲ್ಲ ಅಂತಲ್ಲ. ಗುಡಿಯಲ್ಲಿರುವ ಲಿಂಗ ಹರನ ಪ್ರತೀಕ. ಹರ ಯಾರು? ಹರನು ಮೂಲಿಕನಾಗಿ ಪುರಾತರೊಳಗಾಗಿ ಬಳಿಯಲು ಬಂದ ಮಾದಾರನ ಮಗ ನಾನು ಅಂತ ಗುರು ಬಸವಣ್ಣವ್ರು ಹೇಳ್ತಾರೆ. ಹರನನ್ನು ಗೌರವಿಸ್ತಾರೆ ಗುರು ಬಸವಣ್ಣವರು. ಹಾಗಾಗಿ ನಾವು ಯಾವುದನ್ನು ಕೂಡ ತಿರಸ್ಕಾರ ಭಾವದಿಂದ ನೋಡೋದಿಲ್ಲ, ಎಲ್ಲವನ್ನು ಗೌರವಿಸ್ತೀವಿ. ಆದರೆ ಇಷ್ಟಲಿಂಗ ಮತ್ತು ಗುಡಿಯ ಲಿಂಗ ಎರಡು ಬೇರೆ ಬೇರೆಯೇ ಅನ್ನುವಂಥ ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದಿಷ್ಟು ಇಷ್ಟಲಿಂಗದ ಒಂದು ಪರಿಕಲ್ಪನೆಯ ವಿಚಾರವನ್ನು ತಿಳಿದುಕೊಂಡು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಈ ವಿಚಾರಗಳನ್ನ ನಾನು ಹೇಳಕ್ಕೆ ಹೋಗೋದಿಲ್ಲ. ಅಲ್ಲಿ ಎರಡಕ್ಕೂ ಇರುವಂಥ ವಚನಗಳ ಆಧಾರದ ಮೇಲೆ ಯಾವ ರೀತಿ ಭಿನ್ನತೆಯನ್ನು ನಾವು ನೋಡ್ತೀವಿ ಅನ್ನುವಂಥ ವಿಚಾರವನ್ನು ಮುಂದಿನ ಒಂದು ಚಿಂತನೆಯಲ್ಲಿ ನಾನು ತಗೊಂಡು ಬರ್ತಾ ಇದ್ದೀನಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಶರಣಾರ್ಥಿ.